ಇದೇ ಮೊದಲೇ ಬಾರಿಗೆ ಬೆಳಗಾವಿಯಲ್ಲೂ ಕೂಡ ಸಾಕಷ್ಟು ಚಳಿ ಇರುವಂಥದ್ದು. ಇದು ಒಂದು ಕಾರಣಕ್ಕಾಗಿ ಸದ್ಯ ಬೆಳಗಾವಿ ಜನರು ಕೂಡ ಅಕ್ಷರಶಃ ತತ್ತರಿಸಿ ಹೋಗಿರುವಂಥದ್ದು. ಬೆಳಗಿನ ಜಾವ ವಾಕಿಂಗ್ ಬರುವಂಥವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಅದರ ಜೊತೆಗೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನಕ್ಕೆ ಬರ್ತಾ ಇರುವಂತಹ ಪ್ರತಿಭಟನಾಕಾರರು ಹೋರಾಟಗಾರರಿಗೂ ಕೂಡ ಇದೀಗ ಈ ಒಂದು ಚಳಿಯ ಎಫೆಕ್ಟ್ ತಟ್ತಾ ಇರುವಂಥದ್ದು. ಚೆನ್ನಮ್ಮ ವೃತ್ತದ ಹೊರಭಾಗದಲ್ಲಿ ಅಂದರೆ ಕನ್ನಡ ಸಾಹಿತ್ಯ ಭವನದ ಬಳಿ ಸಾಕಷ್ಟು ಜನ ಈಗ ಏನು ಇವತ್ತು ಹೋರಾಟ ಮಾಡಬೇಕಿತ್ತು ಅವರೆಲ್ಲರೂ ಕೂಡ ಬಂದಿದ್ರು. ಅದರ ಜೊತೆಗೆ ಈ ಒಂದು ಚಳಿ ಹಿನ್ನೆಲೆ ಸದ್ಯ ಈಗ ಈ ರೀತಿ ಬೆಂಕಿ ಕಾಯಿಸುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗ ಸದ್ಯ ಬೆಳಗಾವಿಯಲ್ಲಿ 15ರಿಂದ 17 ಡಿಗ್ರಿಯಷ್ಟು ಈ ಒಂದು ಉಷ್ಣಾಂಶ ಇರುವಂಥದ್ದು. ಸಾಕಷ್ಟು ಜನ ದೂರದ ಊರುಗಳಿಂದ ಬರ್ತಾ ಇರುವಂತಹವರು, ಅದರಲ್ಲೂ ಮುಖ್ಯವಾಗಿ ಗಂಗಾವತಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಈ ಭಾಗದ ಜನರು ಕೂಡ ಈಗ ಪ್ರತಿಭಟನೆ ಅಂದರೆ ಅಧಿವೇಶನ ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಮನವಿಗಳನ್ನ ಇಟ್ಟುಕೊಂಡು ಬೆಳಗಾವಿಯತ್ತ ಮುಖ ಮಾಡ್ತಾರೆ. ಆ ಒಂದು ಹೋರಾಟಗಾರರಿಗೂ ಕೂಡ ಈಗ ಚಳಿಯ ಬಿಸಿ ತಾಗ್ತಾ ಇರುವಂಥದ್ದು. ಸದ್ಯ ಈಗ ಇಲ್ಲಿರುವಂತಹ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಪರಿಸ್ಥಿತಿ ಬೆಳಗಾವಿಯಲ್ಲಿ ಸಹಜವಾಗಿ ಈ ಒಂದು ಚಳಿಗಾಲದಲ್ಲಿ ಈ ಬಾರಿ ಏನಿದೆ ಇದು ಕಳೆದ ಯಾವ ಬಾರಿ ಕೂಡ ಇಷ್ಟು ಚಳಿ ಇರಲಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸೊ ಯಾವ ರೀತಿಯಾಗಿ ಇಲ್ಲಿ ಏನು ಒಂದು ಕಡೆ ತಲೆಗಳಿಗೆ ಏನು ರುಮಾಲು ಕಟ್ಕೊಂಡಿದ್ದಾರೆ, ಅದರ ಜೊತೆಗೆ ಟೋಪಿಯನ್ನು ಧರಿಸಿದ್ದಾರೆ. ಸಾಕಷ್ಟು ಜನ ಬಹುತೇಕರು ಜಾಕೆಟ್ ಇಲ್ಲದೆ ಓಡಾಡದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸ್ವಲ್ಪ ಸಮಯ ಸಿಕ್ಕರೆ ಸಾಕು ಈ ರೀತಿ ಬೆಂಕಿ ಕಾಸುವಂಥದ್ದನ್ನು ಕೂಡ ಬೆಳಗಾವಿಯ ಪ್ರತಿ ಏರಿಯಾದಲ್ಲೂ ಕೂಡ ಕಂಡು ಬರ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಚಳಿ ಎಷ್ಟರ ಮಟ್ಟಿಗೆ ಇಲ್ಲಿ ಎಫೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಏನು ಹೋರಾಟಗಾರರು ಏನು ಬಂದಿದ್ದಾರೆ ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಬೆಳಗಾವಿಯಾಗ ಚಳಿ ಭಾಳ ಐತೆ ಅನ್ಸಾಕತ್ತೈತೆ? ಹಾಂ ಸರ್, ಅನ್ಸಾಕತ್ತೈತೆ ಸರ್. ನಮ್ಮ ಕೊಪ್ಪಳಕ್ಕಿನ ಇಲ್ಲಿ ಬೆಳಗಾವಿಯಲ್ಲಿ ಭಾಳ ಚಳಿ ಇದೆ ಅಂತ ಅನ್ಕಸಿ ಅನ್ಸಾಕತ್ತೈತೆ ಸರ್. ಅದಕ್ಕೆ ಈ ಥರ ಚಳಿ ಕಾಸಿ ಅಂತ ಇಲ್ಲಿ ಬೆಳಗಾವಿಗೆ ನಿಮ್ಮ ಊರಿಗೆ ಬಂದ್ರೂ ಇಲ್ಲಿ ಈ ಥರ ಚಳಿ ಕಾಸಾಕತ್ತೀವಿ ಸರ್. ಯಾವಾಗ ಬಂದಿರಿ ಸರ್? ನಾವು ನಿನ್ನೆ ನೈಟ್ ಬಂದೀವಿ ಸರ್. ನಿನ್ನೆ ನೈಟ್ ಬಂದು ಇಲ್ಲೇ ಇದ್ದೀವಿ ಸರ್. ಇವತ್ತು ಬೆಳಗ್ಗೆಯಿಂದ ಇದು ಮಾಡಿ. ರಾತ್ರಿ ಹೆಂಗೆ ಚಳಿ? ರಾತ್ರಿ ತುಂಬ ಸಿಕ್ಕಾಪಟ್ಟೆ ಚಳಿ ಇದೆ ಸರ್. ತುಂಬ ಅಂದ್ರೆ ತುಂಬ ಒಟ್ಟ ಮಲ್ಗಕ್ಕೆ ಆಗಲ್ಲ ಸರ್. ಆ ಲೆಕ್ಕಕ್ಕೆ ಐತೆ ಸರ್ ಚಳಿ ಇಲ್ಲಿ ಬೆಳಗಾವದಲ್ಲಿ. ಫುಲ್ಲು ಚಳಿ ಇದೆ ಸರ್. ಈಗ ಹೋರಾಟಕ್ಕೆ ಬಂದಿದ್ರಿ? ಹಾಂ ಸರ್. ಈ ಹೋರಾಟದಕ್ಕಿಂತ ಮೊದಲು ಚಳಿ ಎಫೆಕ್ಟ್ ಅನುಭವಿಸಿದ್ರಿ ಕಾಣಿಸುತ್ತೆ? ಹೌದ್ರಿ ಸರ್, ಚಳಿ ಎಫೆಕ್ಟ್ ಅಂತ ಭಾಳ ಇದೆ ಸರ್. ನೈಟೆಲ್ಲ ನಿದ್ದಿನೇ ಇಲ್ಲ ಸರ್, ಚಳಿ ಆಪರ್ ಇದೆ ಸರ್ ಚಳಿ. ಅದ್ರ ಸಂಬಂಧ ಇದು ಇಲ್ಲಿ ಬಂದಿದ್ದೆ ನಾವು ಒಂದು ಇದಾಗ್ಬಿಡೋದು ಸರ್, ಹೇಳಬೇಡ ಸರ್, ಆ ಥರ ಇದಾಗ್ಬಿಡೋದು. ಭಾಳ ಐತಿ ಚಳಿ? ಭಾಳ ಇದೆ ಸರ್. ನಮ್ಮ ಕಡೆ ಎಲ್ಲ ಇದಕ್ಕಿಂತ ಈ ಕಡೆಗೆ ಫುಲ್ ಇದೆ ಸರ್ ಚಳಿ. ಈ ಸ್ವಲ್ಪ ಬೆಂಕಿ ಕಾಸುವಾಗ ಸ್ವಲ್ಪ ಸಮಾಧಾನ ಅನ್ಸುತ್ತೆ? ಹೌದು ಸರ್. ಎಲ್ಲಿ ಬಿಟ್ಟು ಹೋಗಕ್ಕೆ ಅನ್ಸಂಗಿಲ್ಲ? ಬಿಟ್ಟು ಹಂಗಿಲ್ಲ ಅನ್ಸೋದಿಲ್ಲ ಸರ್. ಎಷ್ಟೊತ್ತಾದ ನೀವು ಹಿಂಗೆ? ಒಂದು ಅರ್ಧ ತಾಸು ಮೇಲೆ ಆತ್ರಿ ಸರ್. ಇಲ್ಲೇ ಕುಂತಂದ್ರೆ ಈಗ ಬಿಟ್ಟವ್ರೆ ಅದ ಹೋಗಂಗೆ ಆಗ್ರಿ. ಹೌದಲ್ಲ? ಹೌದು. ನೀವು ಎಲ್ಲಿಂದ ಬಂದಿರಿ ಯಜಮಾನ್ರೆ? ಏನು ಹೆಂಗೆ ಚಳಿ? ರಾಯಚೂರ್ಲಿಂದ ಬಂದಿವಿ ಸರ್. ಬೆಳಗ್ಗೆ 4:15ಗೆ ರೀಚ್ ಆದ್ವಿ ಬಸ್ ಸ್ಟಾಪ್ಗೆ. ಬಂದು ಹೇಳಿದ ತಕ್ಷಣ ತುಂಬ ಚಳಿ ಅಂದರೆ ಅತಿ ತುಂಬ ಚಳಿ. ನಮ್ಮಲ್ಲಿ ಅಷ್ಟೊಂದಿಲ್ಲ, ಆದರೆ ಬೆಳಗಾವಿ ಡಿಸ್ಟಿಕ್ ಬಂದು ನೋಡಿದ್ರೆ ಇಷ್ಟೊಂದು ಚಳಿ ಇದೆ ಅಂತ ಗೊತ್ತಿರಲಿಲ್ಲ ನನಗೆ. ಅದಕ್ಕೆ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗಿರ್ಬೇಕು ಅನಿಸ್ತದೆ ಇದು ನೋಡ್ತಾ ಇದ್ರೆ. ಬಂದು ಕುಂತ್ಕೊಂಡ್ರೆ ಈ ಥರ ಇದೆ ಸರ್. ಚಳಿಗಾಲ ಇರೋದಕ್ಕೆ ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗಿರ್ಬೇಕು ಅನ್ಸ್ತದೆ, ಅದಕ್ಕೆ ಇಟ್ಬಿಟ್ಟಿದ್ದಾರೆ ಅನಿಸ್ತಾರೆ. ಹೌದು ಸರ್. ಸೊ ಇದಿಷ್ಟು ಸದ್ಯ ಈಗ ಯಾರೆಲ್ಲ ಹೊರಗಡೆಯಿಂದ ಪ್ರತಿಭಟನೆಗೆ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ಚಳಿಯ ಎಫೆಕ್ಟ್ ತಡ್ತಾ ಇರುವಂಥದ್ದು. ಒಟ್ಟಾರೆ ಇಲ್ಲಿ ಏನು ಸಾಕಷ್ಟು ಜನ ಬೆಂಕಿ ಕಾಸ್ಕೊಂಡು ಹೇಗೋ ಚಳಿಯಿಂದ ಬಚಾವಾಗಬೇಕನ್ನುವಷ್ಟರಲ್ಲಿ ಸ್ವಲ್ಪ ಎದ್ದು ಹೋದರೂ ಕೂಡ ಆ ಚಳಿಯ ಪರಿಣಾಮ ಮಾತ್ರ ಬಿಡ್ತಾ ಇಲ್ಲ. ಹೀಗಾಗಿ ಸದ್ಯ ಈಗ ಬೆಳಗಾವಿಯಲ್ಲಿ ಸಾಕಷ್ಟು ಚಳಿಗೆ ಜನ ನಡುಗ್ತಾ ಇರುವಂಥದ್ದು ಸತ್ಯ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.